ನೆರೆಗಲ್ ಪಟ್ಟಣದಲ್ಲಿ ಅದ್ಭುತ ಪ್ರತಿಭೆಯ ವ್ಯಕ್ತಿ. ಕನಕ ಟಿವಿ ವಿಶೇಷ ವರದಿ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಒಬ್ಬ ಅದ್ಭುತ ಬಹುಮುಖ ಪ್ರತಿಭೆ ಸದಾ ಕ್ರಿಯಾಶೀಲರಾಗಿದ್ದಾರೆ. ನಟನೆ, ಸಾಹಿತ್ಯ, ಜನಪರ ಕೆಲಸ, ಭಜನೆ, ದೊಡ್ಡಾಟ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವವರು ಶ್ರೀ ನರೇಶ್ ಕುಮಾರ್ ಶೇಖರಪ್ಪ ಜೋಳದ್. ರೈತರ ಹೊಲಗಳಿಗೆ ತೆರಳಿ ಸಮಸ್ಯೆಗಳ ಸಮೀಕ್ಷೆ ನಡೆಸುವುದು, ಸಮಾಜಮುಖಿ ಚಿಂತನೆಗಳನ್ನು ವ್ಯಕ್ತಪಡಿಸುವುದು, ಬಿಡುವಿನ ವೇಳೆಯಲ್ಲಿ ಸಾಹಿತ್ಯ ರಚನೆ ಮಾಡುವುದು ಇವರ ದಿನಚರಿ ಎಂದರೆ ಸದಾ ಚಟುವಟಿಕೆಯಿಂದಲೇ ತುಂಬಿರುತ್ತದೆ. ಪಾರಂಪರಿಕ ಜನಪದ ಕಲೆಯಾದ ದೊಡ್ಡಾಟವನ್ನು ಕರಗತ ಮಾಡಿಕೊಂಡಿರುವ ನರೇಶ್ ಕುಮಾರ್ ಅವರು ಶ್ರೀ ಶಾಂಭವಿ ಮಹಿಮೆ ದೊಡ್ಡಾಟದಲ್ಲಿ ರಕ್ತಬೀಜಾಸುರ ಹಾಗೂ ನಿಶುಂಭ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ನಾಟಕ ಕ್ಷೇತ್ರದಲ್ಲೂ ತಮ್ಮದೇ ಆದ ಗುರುತು ಹೊಂದಿರುವ ಅವರು ಗರುಡ ರಾಜ್ಯದಲ್ಲಿ ಘಟಸರ್ಪ ನಾಟಕದಲ್ಲಿ ಸಿದ್ರಾಮಪ್ಪನ ಪಾತ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಇದೇ ವೇಳೆ ಶ್ರೀ ಕಲ್ಮೇಶ್ವರ ಭಜನಾ ಮಂಡಳಿಯಲ್ಲಿ ಗಾಯಕರಾಗಿ ಭಕ್ತಿ ಸಂಗೀತದ ಮೂಲಕ ಜನಮನ ಸೆಳೆಯುತ್ತಿದ್ದಾರೆ. ಎಂಸಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂಡಿಬಂದ ಕಿರುಚಿತ್ರಗಳಲ್ಲಿ ಕಾಡುಗಲ್ಲು ಗೌಡರ ಪಾತ್ರ, ಊರ್ಮಿಳಾ ಪಿಎಸ್ಐ ಪಾತ್ರ, ಮರುಜನ್ಮ ಮಂತ್ರವಾದಿ ಪಾತ್ರ, ಸೈತಾನ್ಪುರ ಮುದುಕನ ಪಾತ್ರ, ರೈತನ ಸಮಾಧಿ, ರಾಮಣ್ಣನ ಪಾತ್ರ ಎಂಬ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಡಾಕ್ಟರ್ ಪ್ರಶಾಂತ್ ಆರ್ಜೆ ಚಾಲನ್ನ ಕಿರುಚಿತ್ರಗಳಲ್ಲಿ ಜೀವನದಲ್ಲಿ ಎಚ್ಚರಿಕೆ ಕುಡುಕನ ಪಾತ್ರ, ಜಂಟಲ್ ಮ್ಯಾನ್ ರೈತನ ಪಾತ್ರ, ದಿ ರಿಯಲ್ ಮ್ಯಾನ್ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿ ತಮ್ಮ ನೈಜ ಘಟನಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಹೀಗೆ ಸಾಹಿತ್ಯ, ಕಲೆ, ನಟನೆ ಹಾಗೂ ಜನಪರ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಈ ಪ್ರತಿಭೆಯನ್ನ ಕನಕ ಟಿವಿ ಚಾನೆಲ್ ವತಿಯಿಂದ ಗೌರವಿಸಿ ವಿಶೇಷ ಸಂದರ್ಶನ ನಡೆಸಲಾಗಿದೆ. ಆ ಸಂದರ್ಶನವನ್ನ ಈಗ ನೋಡೋಣ ಬನ್ನಿ. ವರದಿ HVET ಕನಕ ಟಿವಿ ಗಜೇಂದ್ರಗಡ. ನಮಸ್ಕಾರ ವೀಕ್ಷಕರೇ. ಆ ಮಹಾನ್ ಕಲಾವಿದ ಇವತ್ತ ನಮ್ಮ ಮುಂದೆ ಇದ್ದಾರೆ. ನಮಸ್ಕಾರ ಸರ್, ತಮಗೆ ಇವತ್ತಿನ ದಿವಸ ನಾವು ಹಲವಾರು ನಮ್ಮ ಕನಕ ಟಿವಿ ಈ ನೆರೆಗಲ್ಲು ಒಳಗೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಜೊತೆಗೆ ಅನೇಕ ಕಲಾವಿದರನ್ನ ಗುರುತಿಸಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ದಿವಸ ತಮ್ಮನ್ನು ಕೂಡ ಸಂದರ್ಶನ ಮಾಡಬೇಕು ಅಂತ ಹೇಳಿ ಇಂದು ಕಲಾವನ್ನು ನಿಮ್ಮ ಸೇವೆಗೆ ನಾವು ಏನಪ್ಪ ಗುರುತಿಸಿ ತಾವು ಸಾಕಷ್ಟು ಈ ಒಂದು ಕಲಾ ಕ್ಷೇತ್ರದೊಳಗ, ಸಾಹಿತ್ಯ ಕ್ಷೇತ್ರದೊಳಗ, ಸಂಗೀತ ಕ್ಷೇತ್ರದೊಳಗ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರಿ. ತಮ್ಮನ್ನ ಅದಕ್ಕೆ ಇವತ್ತನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಎಲ್ಲರಿಗೂ ಮೊದಲು ಕನಕ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರ ತಿಳಿಸಬೇಕು. ನನ್ನ ಹೆಸರು ನರೇಶ್ ಶೇಖರಪ್ಪ. ಮೂರು ನರೇಗಲ್ಲ. ನಾನು ಅಷ್ಟು ಹೇಳ್ಕೊಳ್ಳುವಂತ ಕಲಾವಿದ ಅಲ್ಲ. ನಾನು ಒಂದು ಹವ್ಯಾಸದಿಂದ ಈ ಒಂದು ಕಲಾ ಬಂದೆ. ಈ ಒಂದು ಈ ಹೇಳ್ಕೊಂತ ಗೊತ್ತಾಗ್ತದೆ ನನಗೆ. ಸರ್, ಈ ಒಂದು ಅನೇಕ ನೀವು ನಮ್ಮ ETR ಓಣಿ ಒಳಗ ದೊಡ್ಡಾಟದ ಒಂದು ಏನಪ್ಪಾ ಅಂದ್ರ ಶಾಂಭವಿ ಮಹಿಮೆ ಅನ್ನುವಂಥದ್ದ ಒಂದು ದೊಡ್ಡಾಟವನ್ನ ಇವತ್ತು ಕೂಡ ನಮ್ಮ ಇಡೀ ಒಂದು ನೆರೆಗಲ್ಲ ಒಳಗ ಒಂದು ಪ್ರಖ್ಯಾತಿ ಬಂದಂತ ಒಂದು ಶಾಂಭವಿ ಮಹಿಮೆ ಅನ್ನುವಂಥದ್ದು ಒಂದು ದೊಡ್ಡಾಟ. ಅದರಲ್ಲಿಯೂ ಕೂಡ ತಾವು ವಿಶೇಷವಾಗಿ ಕಾಳಜಿ ವಹಿಸಿ ಅದ್ರೊಳಗ ತಾವು ಬಹಳ ಕ್ರಿಯಾಶೀಲರಾಗಿ ಚಟುವಟಿಕೆಗಳನ್ನ ತಾವು ಅಲ್ಲಿ ವರ್ಕ್ ಮಾಡೋದು ನಾವು ಕಂಡಿದ್ದೀವಿ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಈಗ ಹೆಂಗಂದ್ರ ಇದು ಒಂದು 150 ವರ್ಷದ ಹಿಂದ ಒಂದು ನಮ್ಮ ಕಥೆ ಇದು. ಹ್ಞೂನ್ರಿ. ನಮ್ಮ ಓಣಿ ಹಿರಿಯರೆಲ್ಲ ಹಿಂದಕ್ಕ ಇದನ್ನ ಆಡ್ಕೊಂತ ಪ್ರತಿ ವರ್ಷನ ಆಡ್ಕೊಂತ ಬಂದಂತ ಒಂದು ಕಥೆ ಇದು. ಹ್ಞೂನ್ರಿ. ಈ ಕಥೆ ಯಾಕೆ ಆಡ್ತಿದ್ರು ಅನ್ನೋಕ್ಕಿಂತ ಈ ಕಥೆಯಿಂದ ಆಗ್ತಕ್ಕಂಥ ಬದಲಾವಣೆಗಳೇನದಲ್ರಿ ಅದು ಬಹಳ ಇಂಪಾರ್ಟೆಂಟ್. ಈಗಿನ ಯುವಕರಲ್ಲಿ ಏನಾಗಿತ್ತು ಅಂದ್ರೆ ಮೊಬೈಲ್ ಒಂದು ಹುಚ್ಚು ಹಿಡಿದು ಈಗ ಹಳೆಯ ಬಯಲಾಟ, ಭಜನೆ ಇವೆಲ್ಲ ಹೋಗ್ತವ್ರಿ. ಅದಕ್ಕ ನನಗೇನಂದ್ರ ನಮ್ ಸಣ್ಣವ್ರದ್ಲಿಂದ ನನಗೆ ಇದೊಂದು ಆಸಕ್ತಿ. ಏನಪ್ಪಾ ಅಂತಂದ್ರೆ ಅದನ್ನ ನಾವು ನೋಡಿದ್ದೆ. ಇನ್ನೊಂದೇನಪ್ಪ ಅಂದ್ರೆ ನಾ ಹೇಳ್ಬೇಕಂದ್ರೆ ಈಗ ನಮ್ಮ ಊರೊಳಗೆಲ್ಲ ಅನಕ್ಷರಸ್ಥರು ಬಹಳ ಜನ ಇದ್ರು. ಅವಾಗ ಏನೋ ಓದೋದು ಬಲ್ಲದ ಇದ್ರಲ್ಲ ಅವನ್ನ ಕರ್ಕೊಂಡು ಹೋಗ್ತಿದ್ರು. ಈಗ ಅದಕ್ಕೆ ಒಂದು ಒವಿ ಅಂತ ಕರಿತೀವಿ ನಾವು. ಅಂದ್ರೆ ಅದನ್ನ ಮಾತಿನ ಒಂದು ಬರ್ತಕ್ಕಂತ ಒವಿ ಅಂತ ಕರಿತೀವಿ. ಅದನ್ನ ಬರೆಯಾಕ ನಾನು ಕರ್ಕೊಂಡು ಹೋಗ್ತಿದ್ರಿ.
ಹಂಗ ಬರ್ಕೊಂತ ಅದ ಏನಂತಂದ್ರ ತಲೆ ಒಳಗ ಒಂದು ಚಿತ್ರಗಳನ್ನ ಮಾಡಕ್ ಒಳ್ಳೆ ಚಿತ್ರ ಇದ್ರೊಳಗ ಇದೆಲ್ಲ ಎಷ್ಟು ವಿಶೇಷ ಐತಿ ಅನ್ಕೊಂತ ಇದ್ರು ನಾನೊಂದ್ ಪಾತ್ರ ಮಾಡ್ಬೇಕಂತ ನನಗ ಇವತ್ತಿದ್ದಾಗ ಒಂದ್ ಅನಿಸ್ತೀರ ಅವಾಗ ನಾನು ನಮ್ಮ ಹಿರಿಯರಲ್ಲಿ ನನ್ನ ಒಂದು ಕೇಳ್ಕೊಂಡಾಗ ಅವ್ರು ನೀನ್ ಬೆಳ್ಳಗೆ ಎತ್ಕೊಂಡಿ ನಿನಗೊಂದು ಹೆಣ್ಪಾತ್ರ ಕೊಡ್ತೀನಿ ಮಾಡೋ ಅಂತಂದ್ರಿ. ಇಲ್ರಿ ನಾನು ಮಾಡಿದ್ರೆ ಗಣಪಾತ್ರ ಮಾಡ್ತೀನಿ, ಅದು ರಾಕ್ಷಸ ಪಾತ್ರನ ಮಾಡ್ತೀನಿ ಅಂತಂದ ಇಸೆ ಕೊಟ್ಟೆ. ಹಂಗ ನಮ್ದು ಜರ್ನಿ ನಡ್ಕೊಂತ ಹೋದ್ರಿ. ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಮ್ಮ ಓಣಿ ಕಲೆನ ನಾವು ಬಿಡಬಾರ್ದು ಅಂತಂದು ನಾನು ಇಲ್ಲಿವರೆಗೆ ಹೋರಾಟ ಮಾಡ್ತೀವಿ. ಯುವಕರಲ್ಲಿ ತುಂಬಾ ಕತ್ತೀನಿ. ಅದೊಂದೇನೋ ಒಂದು ಯಶಸ್ವಿಯಾಗಿ ಈಗ ಕಳೆದ ಒಂದು 2-3 ತಿಂಗಳಿಂದ ಆಪರೇಷನ್ ಯಶಸ್ವಿಯಾಗಿ ಆಗ್ತದಲ್ಲ. ಅದಕ್ಕೆ ನಾನು ಯಾವತ್ತು ಹುಡುಗರಿಗೆ ತುಂಬಾ ತಿರುಗಿದ್ದೀನಿ. ಅಂದ್ರೆ ನಮ್ಮ ಓಣಿ ಹಿರಿಯರಲ್ರಿ ಇದಕ್ಕೆ ಏನೋ ಸ್ವಲ್ಪ ಆಸಕ್ತಿ ಕೊಟ್ಟಂದ್ರ ಇದನ್ನ ನನ್ನ ಒಂದು ಇದ್ರೊಳಗಂದ್ರ ಒಂದು ರಾಜ್ಯ ಮಟ್ಟದೊಳಗ ಇದೊಂದು ನಮ್ ಕತಿ ಹೋಗ್ಬೇಕು ಅನ್ನೋದ ನನ್ನ ಆಸೆ ರೀ. ಅದಕ್ಕ ಇದು ನಮ್ದು ಸ್ಟೋರಿ. ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಗದಗ ಒಂದು ಏನು ರೋಜಗಾರ್ ಒಂದು ಸಂಸ್ಥೆದವರು ಇಲ್ಲಿ ಬಂದು ನಮ್ಮ ನೆರೆಗಿಲ್ಲವರೆಗ ನಮ್ಮ ಇಟಿಆರ್ ಓಣಿಯ ಒಂದು ಅನೇಕ ಯುವಕರನ್ನು ಕೊಡಿಸಿ ಯುವಕರು ಏನಪ್ಪಾ ಅಂದ್ರೆ ಆ ಚಟಾದಿಗಳಿಂದ ದೂರ ಆಗ್ಬೇಕು, ಜೊತೆಗೆ ಏನಂದ್ರೆ ಈ ಒಂದು ಹವ್ಯಾಸ ಈ ಕಲೆಯನ್ನು ಉಳಿಸ್ಬೇಕು ಅನ್ನೋಂತೇಳಿ ಅವರು ಕೂಡ ಏನಪ್ಪಾ ಅಂದ್ರ ಒಂದ್ ಇಲ್ಲಿ ಹೋದ ವರ್ಷ ತಾನೇ ಪ್ರದರ್ಶನ ಮಾಡಿಸಿದ್ರು. ಸೊ ಅದ್ರಲ್ಲಿ ಕೂಡ ತಾವು ಬಹಳ ಕ್ರಿಯಾಶೀಲರಾಗಿ ಅಲ್ಲಿ ವರ್ಕ್ ಮಾಡಿದ್ರಿ. ಅದ ಬಹಳ ಖುಷಿ ಅನಿಸ್ತು ನಮಗೆ. ಯಾಕಂದ್ರೆ ಇಂದಿನ ಯುವಕರಿಗೆ ಏನಪ್ಪಾ ಅಂದ್ರೆ ನೀವು ಒಂದು ಸ್ಫೂರ್ತಿ. ಯಾಕಂದ್ರೆ ಆ ಒಂದು ಕಲೆಯ ಸಾಹಿತ್ಯ ಆಸಕ್ತಿ ಅನ್ನುವಂಥದ್ದು ಅನೇಕರಿಗೆ ಬರುವುದಿಲ್ಲ. ಸೊ ಅದನ್ನ ತಮ್ಮಲ್ಲಿ ಏನಪ್ಪಾ ಅಂದ್ರೆ ಆಳವಾಗಿ ಅದ್ರಲ್ಲೇ ನೀವು ತಲ್ಲೀನರಾಗಿರಿ. ಅನೇಕ ಏನಪ್ಪಾ ಅಂದ್ರ ಆ ಡೈಲಾಗ್ ಗಳನ್ನ ಹಿಂದೆ ನಮ್ಮ ಒಬ್ಬ ಹಿರಿಯರ ಇದ್ರು, ಕಲ್ಲಪ್ಪ ಕಿಡಿಗೇರ್ ಅವರು ಅಂತ ಇದ್ರು. ಅವ್ರ ಈ ಸಮಯದಲ್ಲಿ ಅವ್ರನ್ನ ನಾವು ನೆನೆಸ್ಬೇಕು. ಯಾಕಂತಂದ್ರೆ ಅವ್ರ ಇಡೀ ಪುಸ್ತಕದ ಒಂದು ಭಾಗಗಳನ್ನ ಏನ್ ಮಾಡ್ತಿದ್ರಂದ್ರೆ ಸುಮ್ಮನೆ ಅವ್ರು ಹೊರ ಕೂತ್ಕೊಂಡು ಡೈಲಾಗ್ ಏನಪ್ಪಾ ಅಂದ್ರ ಒಳಗ ಅವ್ರು ಹೇಳ್ತಾ ಇದ್ರು ಅಂದ್ರೆ ಹೊರಗೆ ಏನಪ್ಪಾ ಅಂದ್ರೆ ಅವ್ರು ಕುಂತಿರ್ತಾ ಇದ್ರು. ಅಲ್ಲಿ ಯಾವನ ಒಂದು ಡೈಲಾಗ್ ಅನ್ನ ತಪ್ಪು ಹೇಳಿದ್ರು ಅಂತಂದ್ರೆ ಹಂಗಲ್ಲಿ ಅದ ಹಿಂಗೆ ಅಂತ ಹೇಳುವಂತ ಶೈಲಿಯನ್ನ ಅವರಲ್ಲಿ ಅಷ್ಟೊಂದು ಅವರು ಕೂಡ ಏನಂತಂದ್ರ ಅದ್ರೊಳಗ ಲೀನ ಇದ್ರು. ಅಷ್ಟೇ ಕೂಡ ತಾವು ಕೂಡ ಏನಪ್ಪಾ ಅಂದ್ರ ಈ ಚಿಕ್ಕ ಮಕ್ಕಳಿಗೆ ನಾವು ನೋಡಿದಾಗ ಏನಪ್ಪಾ ಅಂದ್ರ ನೀವು ಯುವಕರಿಗಾಯ್ತು, ಈಗಾಗಲೇ ಏನಪ್ಪಾ ಅಂದ್ರ ನಮ್ಮ ಕನ್ನಡ KGS ಶಾಲೆ ಮಕ್ಕಳಿಗೆ ಕೂಡ ತಾವು ಏನಪ್ಪಾ ಅಂದ್ರೆ 2-3 ಸಾರಿ ಏನಪ್ಪಾ ಅಂದ್ರೆ ಅದು ಪ್ರದರ್ಶನ ಮಾಡಿದ್ದೀರಿ. ಆ ಮಕ್ಕಳಿಗೆ ಆ ಕಲೆಯನ್ನ ಹೇಳಿ ಆ ಮಕ್ಕಳಿಗೆ ಕಲೆಯ ಬಗ್ಗೆ ತಿಳಿಸಿ ಕನ್ನಡ ಶಾಲೆ ಒಳಗ ಆ ಮಕ್ಕಳು ಮಾಡಿದ್ರು. ಜೊತೆಗೆ ಏನಂತಂದ್ರ ಈ ಒಂದು ನಮ್ಮ ಪಾದಗಟ್ಟಿ ದಾಮಮ್ಮನ ಪಾದಗಟ್ಟಿಯ ಮುಂದೆ ಕೂಡ ಒಂದು ಪ್ರದರ್ಶನ ಕೂಡ ಆ ಮಕ್ಕಳ ಕಡೆಯಿಂದ ಮಾಡಿಸಿದ್ರಿ. ಇಷ್ಟೇ ಏನಪ್ಪಾ ಅಂದ್ರೆ ಈ ಕಲೆಯ ಉಳಿಸುವಂತ ಒಂದು ಹಂಬಲತೆ ನಿಮ್ಮಲ್ಲಿ ಇದ್ದಲ್ಲ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಇವತ್ತಿನ ದಿವಸ ನಾವು ಒಂದು ಸಂದರ್ಶನ ಮಾಡ್ಲಿಕ್ಕೆ ಒಂದು ಅನುವಾಯ್ತು. ಹಾಗಾದ್ರೆ ಈ ದೊಡ್ಡಾಟ ಇದ್ರೊಳಗೆ ಮೊದಲಿಗೆ ನಿಮ್ಮ ಒಂದು ಪಾತ್ರ ಮಾಡಿದ್ರಲ್ಲ, ಸೊ ಅದು ಯಾವ ಪಾತ್ರ ಮಾಡಿದ್ರಿ ಸರ್? ಸರ್ ನಾನು ಮೊದಲನೇದಾಗಿ ನಾನು ಆಶಿಸಿದ ಅಂತ ಒಂದು ಪಾತ್ರ ಅಂದ್ರೆ ಅರಕ್ತ ಬಿದಾಸುರ ಅಂತ ಒಂದು ಪಾತ್ರ ಬರ್ತದೆ. ಹ್ಞೂನ್ರಿ. ಅಂದ್ರೆ ನೀವು ದೊಡ್ಡಾಟದ ಒಂದು ಸಾಹಿತ್ಯದ ಬಗ್ಗೆ, ಆ ದೊಡ್ಡಾಟದ ಕಲೆಯ ಬಗ್ಗೆ ಏನಂತಂದ್ರೆ ಆ ವಿಶೇಷವಾದಂತ ಸಂಗತಿಗಳನ್ನ ನಮ್ ಜೊತೆಗೆ ಹಂಚ್ಕೊಟ್ರಿ. ಜೊತೆಗೆ ಏನಂತಂದ್ರೆ ಬಹಳ ಖುಷಿಯ ಏನ್ ಅನ್ನಿಸ್ತು ಅಂತಂದ್ರೆ ನಿಮ್ಮ ಒಂದು ಫ್ಯಾಮಿಲಿಯು ಕೂಡ ಏನಂತಂದ್ರೆ ಈ ಕಲೆ ಸಾಹಿತ್ಯಕ್ಕ ಬಹಳ ಮೋಟಿವ್ ಆಗಿಟ್ಟಂತ ಒಂದು ಕುಟುಂಬ ಅಂದ್ರ ತಪ್ಪಾಗ್ಲಾರ್ದು ಅನ್ನುವಂಥದ್ದು ನನ್ನ ಒಂದು ಇದು. ನಿಜವಾಗ್ಲೇ ಅಂತಂದ್ರೆ ನೀವು ಈ ಕುಟುಂಬ ನಿಜವಾಗ್ಲೂ ಕಲಾವಿದ್ರನ್ನ ಕಲಾ ಪೋಷಕರನ್ನ ಬಹಳ ಪೋಷಿಸ್ತೀರಿ. ಜೊತೆಗೆ ಏನಂತರ ಅವ್ರು ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚೆಗೆ ಭದ್ರಾವತಿಯಿಂದ ಪೂರ್ಣಮಾ ಅಂತೇಳಿ ಮೇಡಮ್ ಅವರು ಏನಪ್ಪ ಅಂದ್ರೆ ಇಲ್ಲಿ ಒಂದು ಚಿತ್ರೀಕರಣಕ್ಕ ಅವರ ಒಂದು ಕುಟುಂಬವಾಗಿ ಇಲ್ಲಿ ಬಂದಿದ್ರು. ಪಲ್ಲವಿ ಮೇಡಮ್ ಅವರ ಅಂತೇಳಿ ಅವರ ಮಗಳು ಒಂದು ದ ರಿಯಲ್ ಮ್ಯಾನ್ ಅನ್ನುವಂತ ಒಂದು ಫಿಲ್ಮ್ ಅನ್ನ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಿ. ಅವ್ರ ಕುಟುಂಬವನ್ನೇ ಭದ್ರಾವತಿಯಿಂದ ಬಂದಂತವ್ರು, ಹುಬ್ಬಳ್ಳಿಯಿಂದ ಬಂದಂತ ಕಲಾವಿದರನ್ನ ತಮ್ಮ ಮನೆಯಲ್ಲಿ ವಾರಾಂತ ಇಟ್ಟುಕೊಂಡು ಅವ್ರಿಗೆ ಪೋಷಿಸಿ ಅವ್ರಿಗೆ ಏನಪ್ಪಾ ಅಂದ್ರ ಎಲ್ಲಾ ತರದ ಸೌಕರ್ಯ ನೀಡಿ ಅವ್ರು ಪೋಷಿಸಿದ್ರಿ. ನಿಜವಾಗ್ಲೂ ಏನಂತಂದ್ರ ಕಲಾ ಒಂದು ಸೇವೆಗೆ ತಾವು ಸಿದ್ಧ ಅನ್ನುವಂಥದ್ದನ್ನ ಇಲ್ಲಿ ನಾವು ಬಹಳ ನೆನೆಸ್ಕೊಳ್ಬೇಕಂತ ಪಾಪ ನಾವು ಅವರೆಲ್ಲ ನೋಡ್ತಾ ಇದ್ವಿ.
ಅವ್ರು ಹೇಳ್ತಾ ಇದ್ರು ನಿಜವಾಗ್ಲ್ರಿ ನರೇಶನ್ನ ಅಂತಂದ್ರೆ ಒಬ್ಬ ಈ ಹೆಣ್ಣಗಳ ಮನುಷ್ಯ ಬಹಳ ಏನಪ್ಪಾ ಅಂದ್ರ ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡುವಂತ ವ್ಯಕ್ತಿ. ಅದ್ರ ಕಲೆಗೆ ಏನಂತಂದ್ರ ಬಹಳ ಆತನಲ್ಲಿ ಒಬ್ಬ ಕಲಾವಿದ ಅದನ್ರಿ, ಬಹಳ ನಾವು ನೋಡಿದೀವನ್ನಂತದ್ದು ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಈಗ ತಾನೇ ನಿಮ್ಮ ಮಕ್ಕಳು ಒಂದು ಡೈಲಾಗ್ ನೋಡಿದ್ವಿ, ಶೇಖರ್ ಅಂದು, ಜೊತೆಗೆ ಶ್ರೇಯಾ ಕೂಡ ಏನಂತಂದ್ರ ಆ ದೇವಿ ಪಾತ್ರದೊಳಗ ಇಂದ್ರನ ಒಂದು ಪತ್ನಿ ಒಂದು ಶಚಿದೇವಿ ಒಂದು ಪಾತ್ರದ ಒಂದು ಝಲಕ್ಕನ್ನ ಆಕಿ ಬಾಳ ಚಂದ ಹೇಳಿದ್ಲು. ಹೀಗೆ ನಿಮ್ಮ ಒಂದು ಇಡೀ ಕುಟುಂಬ ಏನೋದು ಈ ಕಲೆಗೆ ಏನಂತಂದ್ರ ತಾವೆಲ್ಲ ಕಲಾದೇವಿಯನ್ನ ಸೇವೆ ಮಾಡ್ತಾ ಇದ್ರಿ. ಇದ್ರ ಜೊತೆಗೆ ನೀವು ಭಜನೆ ಕೂಡ ಏನಪ್ಪಾ ಅಂದ್ರ ಬಹಳ ಆಸಕ್ತಿ. ನಾವು ಶ್ರಾವಣ ಮಾಸದಲ್ಲಿ ನೋಡ್ತಾ ಇರ್ತೀವಿ, ಎಲ್ಲಾ ಭಜನೆಯರೆಲ್ಲ ಹೋಗ್ತಾ ಇರ್ತೀವಿ. ಅವ್ರ ಜೊತೆಗೆ ನಂತರ ಅನೇಕ ಭಜನಾ ಪದಗಳನ್ನ ಬರ್ದೇರಿ, ಆ ಭಜನೆ ಹಾಡ್ತಿರ್ತೀರಿ. ಅದ್ರ ಬಗ್ಗೆ ತಾವ್ ಭಜನಾ ಹುಚ್ಚು ಯಾರಿಂದ ಬಂತು, ಅಥವಾ ಅದನ್ನ ಹೇಗೆ ನೀವು ಅದನ್ನ ಅಳವಡಿಸ್ಕೊಂಡ್ರಿ ಅನ್ನುವಂತ ತಾವು 2 ಮಾತುಗಳಲ್ಲಿ ಹೇಳ್ಬೇಕು. ಈಗ ಸುಮಾರು 15ರಿಂದ 20 ವರ್ಷಗಳಿಂದ ಒಂದು ಕ್ರಾಂತಿಕೇಶ್ವರ ಭಜನಾ ಸಂಘ ಅಂತ ಒಂದು ಇತ್ರಿ. ದೊಡ್ಡ ಸಂಘ, ದೊಡ್ಡ ಇದರಿ ಅದು. ಒಂದು 30 ಜನ, 2 ಡಗ್ಗ, 2 ಪೆಟ್ಟಿಗೆ, 30 ಜನ ಏನಂದ್ರೆ ಬರ್ತಿದ್ರು. ಇಲ್ಲಿವರೆಗೂ ಕೂಡ ನಾವೊಂದು ಸಾಹಿತ್ಯ, ಕಲಾ ಈ ಒಂದು ಪಯಣದ ಬಗ್ಗೆ ಹಲವಾರು ವಿಷಯಗಳನ್ನ ತಾವು ನಮ್ಮ ಕನಕ ಟಿವಿ ಜೊತೆಗೆ ತಾವು ಹಂಚಿಕೊಂಡ್ರಿ. ಭಾಳ ಖುಷಿ ಅನ್ನಿಸ್ತು. ಈ ಒಂದು ನಿಮ್ಮ ಕಲೆ, ನಿಮ್ಮ ಸಾಹಿತ್ಯ ಇನ್ನೂ ಅನೇಕ ಒಂದು ಪ್ರಕಾರಗಳಲ್ಲಿ ಹರಡಲಿ ಅನ್ನುವಂಥದ್ದು ನಮ್ಮ ಕನಕ ಟಿವಿಯ ಒಂದು ಆಶಯ. ತಾವು ಅದ್ಭುತವಾದ ನಟರಿದ್ದೀರಿ. ಈ ಒಂದು ನಟನೆ ನಮ್ಮ ಇಡೀ ರಾಜ್ಯದಂತ ಪಸರಿಸಲಿ ಅನ್ನುವಂಥದ್ದು ನಮ್ಮೊಂದು ಆಶಯ. ಹಾಗಾಗಿ ತಮಗೆ ಅಭಿನಂದನೆಯನ್ನು ನಮ್ಮ ಕನಕ ಟಿವಿಯಿಂದ ಸಲ್ಲಿಸ್ತೀವಿ ಸರ್. ನಮ್ಮೆಲ್ಲ ಕನಕ ಟಿವಿ ಚಾನಲ್ನವರಿಗೆ ಈ ಪುಟ್ಟ ಕಲಾವಿದನ ಒಂದು ಗೌರವಪೂರ್ವಕ ವಂದನೆ.